ಯು ಓಕೆ ಖುಷಿ? ಹೀಗೆ ಸಂಭಾಳಿಸೋದು ತುಂಬಾ ಸುಲಭ ಪಾಪ, ಆದ್ರೆ ಮಮ್ಮಿ ಹೋದ್ಮೇಲೆ ತುಂಬಾನೇ ಕಷ್ಟ ಆಗುತ್ತೆ. ಆಗ ನಂಗೆ ಮಾತ್ರ ಅಲ್ಲ, ಆಗ ಇಡೀ ಫ್ಯಾಮಿಲಿಗೆ ಇದ್ರ ಅವಶ್ಯಕತೆ ಇರುತ್ತೆ. ಹಾ ಕಾವ್ಯ, ಮನೆಯಿಂದ ಹೊರಗಾಕಿ ಒಂದ್ ಫೋನ್ ಕೂಡ ಮಾಡ್ಲಿಲ್ವಲ್ಲ ವಿ? ಐ ವಾಸ್ ನಾಟ್ ಇನ್ ರೈಟ್ ಫ್ರೇಮ್ ಆಫ್ ಮೈಂಡ್. ಹಾಗೆ ನಾನು ಇಲ್ಲ ವಿ. ಎನಿವೇಸ್, ನನ್ನ ಮೀಟ್ ಮಾಡಕ್ ಬರಕ್ಕಾಗುತ್ತಾ ಪ್ಲೀಸ್? ಐ ರಿಯಲಿ ನೀಡ್ ಯು ವಿ. ಇಷ್ಟಂತೂ ಮಾಡಕ್ಕಾಗತ್ತಲ್ವಾ ನನ್ಗೋಸ್ಕರ? ನಾನು ಉತ್ತರ ಕೊಡ್ತಿಲ್ಲ ಅಂದ್ರೆ ಕಾವ್ಯ ಅರ್ಥ ಮಾಡ್ಕೋ. ಇದ್ರ ಅರ್ಥ ನೀನ್ ಬರಲ್ಲ ಅಂತ ಅಲ್ವಾ? ನಾನು ನಿನ್ನ ನೋಡೋದಕ್ಕೆ ನಂದಿನಿ ಮನೆಗೆ ಬರಕ್ಕಾಗಲ್ಲ. ಪಾವ್ನಿಗೋಸ್ಕರ ಬರಕ್ಕಾಗುತ್ತೆ ವಿ, ಆದ್ರೆ ನನ್ಗೋಸ್ಕರ ಆಗಲ್ವಾ? ಆ ಸಿಚುವೇಶನ್ ಬೇರೆ ಆಗಿತ್ತು ಕಾವ್ಯ. ಸೊ ದಟ್ ಮೀನ್ಸ್ ನಾನು ಅದೇ ತರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನೀನ್ ನನ್ನ ಮೀಟ್ ಮಾಡಕ್ ಬರ್ತೀಯ ಅಲ್ವಾ ವಿ? ನೀನೇನ್ ಮಗುನಾ? ಮಗುನು ಈ ತರ ಹಠ ಮಾಡಲ್ಲ. ಯು ಆರ್ ಎನ್ ಅಡಲ್ಟ್, ಸೊ ಬಿಹೇವ್ ಲೈಕ್ ಒನ್. ಪಾವನಿ ಹಠ ಏನೋ ಅರ್ಥ ಆಗುತ್ತೆ, ನಿಂದ ಅರ್ಥ ಆಗ್ತಿಲ್ಲ. ನಾವೇನಾದ್ರೂ ಮೀಟ್ ಮಾಡ್ಬೇಕು ಅಂದ್ರೆ ಹೊರಗಡೆ ಮೀಟ್ ಮಾಡೋಣ, ನಂದಿನಿ ಮನೇಲಿ ಬೇಡ. ಫೈನ್, ಅಟ್ಲೀಸ್ಟ್ ನನ್ನ ಆಫೀಸ್ ಡ್ರಾಪ್ ಮಾಡಕ್ಕಾದ್ರೂ ಬರಕ್ ಆಗುತ್ತಲ್ವಾ? ಓಕೆ. ಅಪ್ಪ, ನೀವೆಲ್ಲಾದ್ರೂ ಹೋಗ್ತಿದ್ದೀರಾ? ಹಾ ಪುಟ, ಅದು ಓಕೆ, ಹಾಗಾದ್ರೆ ನನ್ನ ಸ್ಕೂಲ್ ಮತ್ತೆ ಅಮ್ಮನ ಅರ್ಧ ದಾರಿಗೆ ಬಿಡಿ. ಅದು ಮಮ್ಮಿ ಅವ್ರ ಡ್ಯಾನ್ಸ್ ಅಕಾಡೆಮಿಗೋಸ್ಕರ ತಾತನ್ ಹಳೆ ಫ್ಯಾಕ್ಟ್ರಿಗೆ ಹೋಗ್ಬೇಕಂತೆ. ವಿಂಟರ್ಗೇನೋ ಕೆಲ್ಸ ಇತ್ತು, ಅವ್ನು ಹೊರಗಡೆ ಹೋದ. ನೀವ್ ನನ್ನ ಸ್ಕೂಲ್ಗೆ ಮತ್ತೆ ಮಮ್ಮಿನ ಡ್ರಾಪ್ ಮಾಡ್ಬೇಡಿ. ಬನ್ನಿ ಕೂತ್ಕೊಳ್ಳಿ ಮಮ್ಮಿ. ಇಲ್ಲಿ ಕೇಳು ಮಮ್ಮಿ, ನಾನು ನಿಮ್ಮ ಹತ್ರ ಡಿವೋರ್ಸ್ ತನಕ ಟೈಮ್ ಕೇಳಿದ್ದೀನಲ್ಲ. ಕಂದ, ನಿನ್ ಖುಷಿಗೋಸ್ಕರ ನಿಮ್ಮಪ್ಪ ಕಾವ್ಯನ ಮನೆಯಿಂದ ಹೋಗಕ್ಕೆ ಹೇಳಿದ್ರು. ನೀನೀಗ ಅವ್ರ ಖುಷಿಗೋಸ್ಕರ ಅವಳನ್ನ ಈ ಕಾರಲ್ಲಿ ಕೂರಕ್ ಬಿಡ್ಬೋದಲ್ವಾ? ನಿಮ್ಮಪ್ಪ ನಿನ್ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡೋವಾಗ ನೀನು ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಕಂದ. ಬನ್ನಿ ಕೂತ್ಕೊಳ್ಳಿ. ಕಾವ್ಯ, ನಿಮ್ಮನ್ನು ಡ್ರಾಪ್ ಮಾಡ್ಬೇಕಾ? ಹಾ, ನನಗೆ ಆಫೀಸ್ಗೆ ಹೋಗ್ಬೇಕು. ಪ್ಲೀಸ್ ಸಿಟ್. ಮುಂಚೆನೋ ಬ್ಯಾಕ್ ಸೀಟ್, ಇವತ್ತು ಕೂಡ ಅದೇ ಬ್ಲಡಿ ಬ್ಯಾಕ್ ಸೀಟ್. ಏನೆಲ್ಲ ಆಗೋಯ್ತು, ಆದ್ರೂ ನನ್ನ ಪಾಲಿಗೆ ಈ ಬ್ಯಾಕ್ ಸೀಟೇ ಇದೆ. ಒಂದ್ಸಲ ಡಿವೋರ್ಸ್ ಆಗ್ಲಿ, ಆಗ ಗಾಡಿ ಮಾತ್ರ ಅಲ್ಲ, ವಿ ಲೈಫಲ್ಲೂ ಫ್ರಂಟ್ ಸೀಟಲ್ಲೇ ಕುತ್ಕೋತೀನಿ. ಸಾರಿ ಕಾವ್ಯ, ಸ್ವೀಟಿಗೋಸ್ಕರ ನಾನು ನಿನ್ನ ಮತ್ತೆ ಇವ್ರ ಮಧ್ಯ ಇಷ್ಟ ಇಲ್ಲದೆ ಇದ್ರೂ ಬರ್ಬೇಕಾಗ್ತಿದೆ. ಮತ್ತೆ ಈ ರೀತಿ ಆಗದೆ ಇರೋ ತರ ಪ್ರಯತ್ನ ಪಡ್ತೀನಿ. ಸಮರ್ಥ್, ಮಮ್ಮಿ ಇಲ್ಲಿಗೆ ಬರ್ತಾರಲ್ವಾ? ಜಾಗ ಹುಡ್ಕಕ್ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಹಾ, ಡೋಂಟ್ ವರಿ. ಕೋಲ್ಡ್ ಫ್ಯಾಕ್ಟ್ರಿ ಇದೆಯಲ್ಲ, ಅದು ಮಮ್ಮಿಗೆ ಗೊತ್ತಿದೆ. ಮತ್ತೆ ಸಮರ್ಥ್, ಮಮ್ಮಿ ಡಿವೋರ್ಸ್ ಆಗಕ್ಕೂ ಮುಂಚೆನೆ ನಾವು ಡ್ಯಾನ್ಸ್ ಅಕಾಡೆಮಿ ಶುರು ಮಾಡಬೇಕು. ಹಾ, ನಮ್ಮ ಮನೆಯಿಂದ ಮಮ್ಮಿ ಹೊರಟೋದ್ಮೇಲೆ ಅವ್ರು ತುಂಬಾ ಒಂಟಿ ಆಗ್ಬಿಡ್ತಾರೆ. ಅವ್ರದ್ದು ಬರೀ ಅಡ್ರೆಸ್ ಬದಲಾಗೋದಿಲ್ಲ, ಅವ್ರ ಇಡೀ ಬದುಕೆ ಬದಲಾಗ್ಬಿಡತ್ತೆ. ರೈಟ್. ಅದಕ್ಕೆ ನಾವು ಮಮ್ಮಿಗೆ ಹೊಸ ಗೋಲ್ ಹಾಗೆ ಬ್ಯುಸಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಮಮ್ಮಿ ಡಿಸರ್ವ್ಸ್ ಟು ಬಿ ಹ್ಯಾಪಿ ಸಮರ್ಥ್. ನಾವ್ ಅವ್ರಿಗೆ ಎಲ್ಲ ಸಂತೋಷ ಖಂಡಿತ ಕೊಡ್ತೀವಿ. ಏನಾಯ್ತು, ನೀನ್ ಹೀಗ್ ಸ್ಮೈಲ್ ಯಾಕೆ ಮಾಡ್ತಿದ್ಯಾ?
ಇವತ್ತು ನೀನು ಆಂಟಿ ಅಲ್ಲ ಮಮ್ಮಿ ಅಂತಿದ್ಯಾ, ಅದಕ್ಕೆ ಒಳ್ಳೇದೇನೆ. ಇವಾಗ್ಲಿಂದಾನೇ ಅಭ್ಯಾಸ ಮಾಡ್ಕೋತಿದ್ಯಾ. ಲಲಿತಾ, ಲಲಿತಾ. ಹೇ ಭಾವ ಪಟಾಕಿ ತಂದಿದ್ದಾರೆ. ಆ? ಅಯ್ಯೋ ಪಟಾಕಿ ಎಲ್ಲ ಕಣೋ, ನನ್ನ ನೆನಪಿನ ಬಾಮ ಇದ. ಬಣ್ಣ ತಂದಿದ್ದೀನಿ, ಬಣ್ಣ. ಆದ್ರೆ ದೀಪಾವಳಿ ಹಬ್ಬದಲ್ಲಿ ಬಣ್ಣಕ್ಕೇನ್ ಕೆಲ್ಸ? ಅಯ್ಯೋ ರಾಮು, ದೀಪಾವಳಿ ಅಲ್ಲ ಕಡೋ, ಹೋಳಿ. ಹಾ. ಆ ಶೆಟ್ರ ಅಂಗಡಿಯಿಂದನೇ ಬಣ್ಣ ತಂದಿದ್ದೀರ ತಾನೆ? ಹಾ, ಮತ್ತೆ ಪ್ರತಿ ವರ್ಷ ಅವ್ರ ಅಂಗಡಿಯಿಂದ ತಾನೇ ಬಣ್ಣ ತರೋದು. ಬರೀ ಬಣ್ಣ ಮಾತ್ರ ತಂದಿದ್ದೀರಾ? ಹಾ, ಮತ್ತಿನ್ನೇ ತರ್ಬೇಕಿತ್ತು. ಜೇಬಿಂದ ಬಣ್ಣದ ಪೌಡರ್ ತಂದಿದ್ದೀರಲ್ಲ, ಅದನ್ನ ತೆಗಿರಿ. ಇಲ್ಲ ಇಲ್ಲ, ನನ್ನ ಹತ್ರ ಏನೂ ಇಲ್ಲ. ಅಯ್ಯೋ, ಏನೂ ಇಲ್ಲ. ವರ್ಷದಲ್ಲಿ ನಿಮ್ಗಿಷ್ಟು ಕೂಡ ಗೊತ್ತಾಗಿಲ್ವಾ? ನಿಮ್ ಜೇಬಲ್ಲಿ ಏನೆಲ್ಲ ಇದೆಯೋ ಅದ್ರ ಮೇಲೆ ಅಧಿಕಾರ ನನ್ಗಿದೆ ಅಂತ. ಇದನ್ನ ನಾನು ದೇವ್ರ ಮನೇಲಿ ಇಟ್ಟು ಬರ್ತೀನಿ. ಈ ಗುಲಾಬಿ ಬಣ್ಣದಿಂದ ನಿನ್ನನ್ನ ಕಲರ್ಫುಲ್ ಆಗಿ ಮಾಡ್ತೀನಿ ಲಲಿತಾ. ಹೋದ ವರ್ಷದ ಸೇಡ್ ತೀರ್ಸ್ಕೊತೀನಿ. ಇವ್ರಿಗೆ ಬಣ್ಣದಲ್ಲಿ ಸ್ನಾನ ಮಾಡಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಲಲಿತಾನೇ ಅಲ್ಲ. ಅಕ್ಕ ವರ್ಸಸ್ ಭಾವ, ಯಾರನ್ನ ಯಾರು ಸೋಲಿಸ್ತಾರೆ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ. ಅತ್ತೆ, ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನ್ ಮಾಡ್ತೀನಿ, ನೀವು ಹೋಗಿ ಕೂತ್ಕೊಳ್ಳಿ. ಇವಳು ಲಲಿತಾ ಏನ್ ಬೇಕಾದ್ರೂ ಮಾಡ್ತಾಳೆ. ಸರಿ, ಒಂದ್ ಮಾತು ಹೇಳು, ಈ ನಿನ್ನ ಡ್ಯಾನ್ಸ್ ಸ್ಕೂಲ್ಗೋಸ್ಕರ ಆ ಜಾಗ ನೋಡಿದ್ವಲ್ಲ, ಚೆನ್ನಾಗಿದೆಯಾ? ಹಾ ಮಾವ, ತುಂಬಾ ಚೆನ್ನಾಗಿದೆ. ಮತ್ತೆ ಯಾರಾದ್ರೂ ಮರ ಗಿಡ ಕಡ್ದಿಲ್ಲ ತಾನೇ? ಇಲ್ಲ ಇಲ್ಲ ಮಾವ, ಖಂಡಿತ ಇಲ್ಲ, ಯಾವತ್ತಿಗೂ ಇಲ್ಲ. ಅದು ಮನೇಲಿ ಹಳೆ ವಸ್ತುಗಳಿದ್ವಲ್ಲ, ಬಟ್ಟೆಗಳಿತ್ವಲ್ಲ, ಮತ್ತೆ ಅದು ಹಳೆ ಫರ್ನಿಚರ್ ಇತ್ತಲ್ಲ, ಅದರಿಂದ ಕಟ್ಟಿಗೆ ಬರುತ್ತಲ್ಲ, ಅದನ್ನ ನಾವು ಹೋಳಿ ದಹನಕ್ಕೆ ಉಪಯೋಗಿಸ್ತೀವಿ. ನೀವೇ ಹೇಳಿದ್ರಲ್ಲ, ಏನಂದ್ರೆ ಹಬ್ಬಕ್ಕೋಸ್ಕರ ನಾವು ಪರಂಪರೆ ಮತ್ತು ಪರಿಸರ ಎರಡನ್ನೂ ಕಾಪಾಡಬೇಕು. ಮರ ನೆಡಬೇಕು, ಕಟ್ ಮಾಡೋದಲ್ಲ. ಭಾವ, ಯಾವುದು ಪ್ರೀಪೇಡಾ ಇಲ್ಲ ಪೋಸ್ಟ್ ಪೇಡಾ? ನೆನಪಿನ ಬಾಮೈದ, ಪರಿಸರ ತುಂಬಾ ಸೀರಿಯಸ್ ವಿಷಯ, ಅದ್ರ ಮೇಲೆ ತಮಾಷೆ ಬೇಡ. ಸಾರಿ. ನಡೀರಿ, ಅಲ್ಲಿ ಸಮರ್ಥ್ ಕಾಯ್ತಿರ್ಬೋದು. ಬನ್ನಿ ಬನ್ನಿ ಬನ್ನಿ. ಅತ್ತೆ, ಇಲ್ ನೋಡಿ, ಈ ಸಲ ನಾನು ಚಿಕ್ಕ ಚಿಕ್ಕ ಲಡ್ಡು ಮಾಡಿದ್ದೀನಿ. ಯಾವಾಗ್ಲೂ ಮಕ್ಳು ಅರ್ಧ ತಿಂದ್ ಬಿಟ್ಬಿಡ್ತಾರೆ, ಅದಕ್ಕೆ ನಾನು ಯೋಚನೆ ಒಳ್ಳೇದ್ ಮಾಡಿದೆ. ಮಾಡ್ದೆ. ಯಾರ್ಗ್ ಎರಡೆರಡು ತಿನ್ಬೇಕನ್ಸುತ್ತೋ ಅವ್ರು ಎರಡೆರಡು ತಿನ್ಲಿ. ಅತ್ತೆ, ಯಾಕೆ ಅಳ್ತಿದ್ದೀರಾ? ಏನೂ ಇಲ್ಲ. ನೀವ್ ಯಾಕೆ ಅಳ್ತಿದ್ದೀರಾ? ಹೇಳಿ ಅತ್ತೆ, ಏನಾಯ್ತು? ನೀನ್ ಬೆಳಗ್ಗೆ ಹೇಳ್ದಿಯಲ್ಲ, ಅದು ದುಃಖ ಬೆಳಗ್ಗೆಯಿಂದ ಒಳಗಡೆನೆ ಇತ್ತು, ಇವಾಗ ಆಚೆ ಬಂತು. ಅಂತದ್ ನಾನೇನ್ ಹೇಳ್ದೆ? ಅಂತದ್ ನಾನು ಏನ್ ಹೇಳ್ದೆ ಅಂತ? ಅದು ಕೊನೆ ವರ್ಷ ಹೋಳಿ ಅಂತ ಯಾರು ಹೇಳಿದ್ದು? ಅತ್ತೆ, ನೀವ್ ನಿಜ ಹೇಳಿ. ನಾನ್ ಇಲ್ಲಿಂದ ಹೋದ್ಮೇಲೆ ನಿಮ್ ಬೈಗಳ ತಿನ್ನೋರು ಯಾರೂ ಇಲ್ಲ ಅಂತ ತಾನೇ ಅಳ್ತಿರೋದು. ನೀನ್ ಸುಮ್ನೆ ಇರು. ನಾನು ಯಾಕೆ ಅಳ್ತಿದ್ದೀನಿ ಅಂದ್ರೆ ನೀನು ಈ ಮನೆಯಿಂದ ಹೊರಟೋಗ್ತೀಯ ಅಂತ. ಎಂತ ಮನ್ಸಿದು, ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸರಿ, ನನ್ನನ್ನು ಕಳಿಸ್ಕೊಡ್ಬೇಕಾದ್ರೆ ನಮ್ಮತ್ತೇನೂ ಅಳ್ತಾರೆ. ಸುಮ್ನಿರು, ಇವಾಗ್ಲೇ ಅಳಕ್ ಶುರು ಮಾಡ್ತೀನಿ. ಅತ್ತೆ, ನೀವ್ ಹೀಗತ್ರೆ ಸ್ವೀಟಿ ನಿಮ್ಗೋಸ್ಕರ ಮಾಡಿರೋ ಮೇಕಪ್ ಎಲ್ಲ ಹಾಳಾಗಿ ಹೋಗುತ್ತೆ. ಎಂತ ಕಾಲ ಬಂದ್ಬಿಡ್ತು, ಕಣ್ಣಿನ ಕಾಡ್ಗೆ ಹೋಗುತ್ತೆ ಅಂತ ಅಳೋ ಹಾಗೂ ಇಲ್ಲ. ಒಂದ್ ಮಾತು ಹೇಳ,
ನಿಮ್ಮಿಬ್ರು ಡೈವರ್ಸ್ ಆಗೋದಕ್ಕೆ ಸ್ವಲ್ಪ ದಿನ ಮಾತ್ರ ಇದೆ. ಡೈವರ್ಸ್ಗೆ ಒಂದು ಕ್ಷಣ ಬಾಕಿ ಇದ್ರೂ ನನ್ನ ಭರವಸೆನೂ ಹಾಗೆ ಇರುತ್ತೆ. ಹಾ. ನಾನು ಉಪ್ಪಿನಕಾಯಿ ಹಪ್ಪಳ ಎಲ್ಲ ಮಾಡಿಟ್ಟಿರ್ತೀನಿ. ಮತ್ತೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ಹೇಳಿ. ಮಾತನ್ನ ಬದಲಾಯಿಸ್ಬೇಡ. ಮಾತ್ ಬದಲಾಯಿಸ್ತಾ ಇಲ್ಲ ಅತ್ತೆ, ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಸಮಯ ಬದಲಾಗೋದೇ ಗೊತ್ತಾಗಲ್ವಲ್ಲ, ಅದಕ್ಕೆ ಸಮಯ ಇದ್ದಾಗ್ಲೇ ಎಲ್ಲ ಮಾಡ್ಬಿಡ್ತೀನಿ. ನಾನ್ ಬಯಸೋದೇನೆಂದ್ರೆ ಕಾಲ ಎಲ್ಲದನ್ನೂ ಬದಲಾಯಿಸುತ್ತೆ ಅಂತ. ಗೋಪಾಲ, ನೀನ್ ಯಾವ ತರ ಚಮತ್ಕಾರ ಮಾಡ್ಬೇಕು ಅಂದ್ರೆ ವನರಾಜ್ ಮನ್ಸು ಬದಲಾಗ್ಬೇಕು, ಹಾಗೆ ಅನುಪಮನ್ ಮನ್ಸು ಕೂಡ.